ದಕ್ಷಿಣದ ದ್ರೋಹಿಗಳು. ನಮಸ್ಕಾರ ದೋಸ್ತ್, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಹಲೋ ಬಾಸ್, ನೀವು ಬೆಳಿಗ್ಗೆ 8 ಗಂಟೆಗೆ ಎದ್ದು ಟ್ರಾಫಿಕ್ನಲ್ಲಿ ಗುದ್ದಾಡಿ ಆಫೀಸ್ನಲ್ಲಿ ಬಾಸ್ ಬೈಗುಳ ತಿಂದು ತಿಂಗಳ ಕೊನೆಗೆ ಬರೋ ಸಂಬಳದಲ್ಲಿ ಅರ್ಧದಷ್ಟು ಟ್ಯಾಕ್ಸ್ ಕಟ್ಟಿ ಸುಸ್ತಾಗಿದ್ದೀರಾ? ನಾವು ಕಟ್ತಿರೋ ಟ್ಯಾಕ್ಸ್ GST ದುಡ್ಡು ಎಲ್ಲಿಗೆ ಹೋಗ್ತಿದೆ ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ದಕ್ಷಿಣ ಭಾರತದ 5 ರಾಜ್ಯಗಳು ಅಂದರೆ ಕರ್ನಾಟಕ, ತಮಿಳುನಾಡು, ಆಂಧ್ರ, ತೆಲಂಗಾಣ, ಕೇರಳ ಸೇರಿಕೊಂಡು ಇಡೀ ದೇಶದ ಆರ್ಥಿಕತೆಯ ಇಂಜಿನ್ ಆಗಿ ಕೆಲಸ ಮಾಡ್ತಿವೆ. ನಮ್ಮ GDP ಕಾಂಟ್ರಿಬ್ಯೂಷನ್ ಲೆವೆಲ್ ಬೇರೆ ಯಾವ ರಾಜ್ಯಗಳಿಗೂ ಮ್ಯಾಚ್ ಆಗಲ್ಲ. ಆದರೆ ನಾವು ಕಷ್ಟಪಟ್ಟು ದುಡಿದು ಕೇಂದ್ರದ ಬೊಕ್ಕಸಕ್ಕೆ ತುಂಬ್ತಿರೋ ದುಡ್ಡಿಗೆ ನಮಗೆ ಸಿಗ್ತಿರೋ ರಿಟರ್ನ್ ಗಿಫ್ಟ್ ಏನು ಗೊತ್ತಾ? ರಾಜಕೀಯ ದಿವಾಳಿತನ. ಹೌದು ಗುರು, ನೀವು ಸರಿಯಾಗಿ ಕೇಳ್ತಿದ್ದೀರಾ. ನಾವು ಟ್ಯಾಕ್ಸ್ ಕಟ್ಟಬೇಕು, ಆದರೆ ಆ ಟ್ಯಾಕ್ಸ್ ದುಡ್ಡಲ್ಲಿ ಯಾರು ಮಜಾ ಉಡಾಯಿಸಬೇಕು ಅನ್ನೋದನ್ನು ತೀರ್ಮಾನ ಮಾಡೋ ಪವರ್ ಮಾತ್ರ ನಮ್ಮ ಕೈಯಿಂದ ಕಿತ್ತುಕೊಳ್ಳುವ ಬಹುದೊಡ್ಡ ಒಳಸಂಚೊಂದು ದೆಹಲಿಯಲ್ಲಿ ನಡೀತಿದೆ. ಅದರ ಹೆಸರೇ ಮಹಿಳಾ ಮೀಸಲಾತಿ ಹೆಸರನ್ನು ಮುಂದಿಟ್ಟು ಅದರ ಸೆರಗಿನಲ್ಲಿ ಅವಿತಿಟ್ಟ ಸಂವಿಧಾನ ವಿರೋಧಿ ಡಿಲಿಮಿಟೇಷನ್ 2026. ಇಂಥದ್ದೊಂದು ಕರಾಳ ಬಿಲ್ಲನ್ನು ಸಮರ್ಥನೆ ಮಾಡ್ತಿರೋ ನಮ್ಮದೇ ದಕ್ಷಿಣ ಭಾರತದ ದ್ರೋಹಿಗಳು ಯಾರು? ಈ ವಿಡಿಯೋದಲ್ಲಿ ಯಾವುದೇ ಮುಲಾಜಿಲ್ಲದೆ ಬರೀ ಫ್ಯಾಕ್ಟ್ಸ್ ಮತ್ತು ಡೇಟಾ ಇಟ್ಕೊಂಡು ಈ ಸ್ಕ್ಯಾಮ್ನ ಪೋಸ್ಟ್ ಮಾರ್ಟಮ್ ಮಾಡೋಣ. ಯಾಕಂದರೆ ಇದು ಕೇವಲ ಪಾಲಿಟಿಕ್ಸ್ ಅಲ್ಲ ಗುರು, ಇದು ನಿಮ್ಮ, ನನ್ನ, ನಮ್ಮೆಲ್ಲರ ಭವಿಷ್ಯದ ಪ್ರಶ್ನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾಕಂದರೆ ಮಹಿಳಾ ಮೀಸಲಾತಿಗೆ ಅಡ್ಡಿಪಡಿಸಿದ್ರು ಅಂತ ಈ ದೇಶದ ತಾಯಿ ಕರುಳಿನ ಮಹಿಳೆಯರನ್ನ ಬುಟ್ಟಿಗೆ ಹಾಕಿಕೊಳ್ಳಲು ಬಾಯಿ ಬಡ್ಕೋತಿರೋ ಮೋದಿ ಪಟಾಲಂ ರಹಸ್ಯ ಕಾರ್ಯಾಚರಣೆಯ ಒಳಗಿನ ಸತ್ಯ ಕೇಳಿದ್ರೆ ನಿಮ್ಮ ರಕ್ತ ಕುದಿಯೋದು ಗ್ಯಾರಂಟಿ. ತೆರಿಗೆಯ ದ್ರೋಹ ಮತ್ತು ₹1 ಕತೆ. ಮೊದಲು ಈ ಟ್ಯಾಕ್ಸ್ ಮ್ಯಾಟ್ರಿಗೆ ಬರೋಣ. ನಮ್ಮ ದುಡ್ಡು ನಮ್ಮ ಹಕ್ಕು ಅಂತ ನಾವೆಲ್ಲ ಅನ್ಕೊಂಡಿದ್ದೀವಿ. ಆದರೆ 15ನೇ ಹಣಕಾಸು ಆಯೋಗದ ಲೆಕ್ಕಾಚಾರ ನೋಡಿದ್ರೆ ನಮಗಾಗ್ತಿರೋ ಅನ್ಯಾಯ ಎಂಥದ್ದು ಅಂತ ಗೊತ್ತಾಗತ್ತೆ. ನಮ್ಮ ದಕ್ಷಿಣ ಭಾರತದ ರಾಜ್ಯಗಳಾದ ಕರ್ನಾಟಕ, ತಮಿಳುನಾಡು, ಮಹಾರಾಷ್ಟ್ರದಂಥ ಅಭಿವೃದ್ಧಿ ಹೊಂದಿದ ರಾಜ್ಯಗಳು ಕೇಂದ್ರಕ್ಕೆ ₹1 ತೆರಿಗೆ ಕಟ್ಟಿದರೆ ನಮಗೆ ವಾಪಸ್ ಬರ್ತಿರೋದು ಬರೀ ಚಿಲ್ಲರೆ. ಕರ್ನಾಟಕಕ್ಕೆ ಸಿಗ್ತಿರೋದು ಕೇವಲ ₹1 ಕೇವಲ 15 ಪೈಸೆ. ತಮಿಳುನಾಡಿಗೆ ಸಿಗ್ತಿರೋದು ₹1 ಕೇವಲ 29 ಪೈಸೆ. ಅದೇ ಟೈಮ್ನಲ್ಲಿ ಉತ್ತರ ಭಾರತದ ಕಡೆ ಒಂದು ಲುಕ್ ಹಾಕಿ ಗುರು. ಉತ್ತರ ಪ್ರದೇಶ ₹1 ಕಟ್ಟಿದ್ರೆ ಅವರಿಗೆ ವಾಪಸ್ ಹೋಗ್ತಿರೋದು ₹1 ಬದಲಿಗೆ ₹2.73 ಪೈಸೆ. ಬಿಹಾರಕ್ಕೆ ಬರೋಬ್ಬರಿ ₹1 ಕಟ್ಟಿದ್ದಕ್ಕೆ ಅವ್ರಿಗೆ ಹೋಗ್ತಿರೋದು ₹7.06 ಪೈಸೆ. ಇದೇನು ಲಾಜಿಕ್ ಬಾಸ್? ನಮ್ಮ ಬೆವರ ಕಾಸು, ನಾವು ಕೊಟ್ಟೋ ಟ್ಯಾಕ್ಸ್, ಆದರೆ ಅದು ಹೋಗ್ತಿರೋದು ಎಲ್ಲಿಗೆ? ನಮ್ಮಲ್ಲಿ ಫ್ಲೈಓವರ್, ಮೆಟ್ರೋ, ರೋಡ್ ಗುಂಡಿ ಮುಚ್ಚೋಕೆ ದುಡ್ಡಿಲ್ಲ, ಆದರೆ ನಮ್ಮ ದುಡ್ಡಲ್ಲಿ ಉತ್ತರ ಭಾರತದಲ್ಲಿ ಡಬಲ್ ಇಂಜಿನ್ ಡೆವಲಪ್ಮೆಂಟ್ ನಡೀತಿದೆ. ಇಂಡಿಯಾ ಅಂದರೆ ಒಂದು ಪರಿವಾರ. ಶ್ರೀಮಂತ ಅಣ್ಣ ಬಡ ತಮ್ಮನಿಗೆ ಸಹಾಯ ಮಾಡೋದು ತಪ್ಪ ಅಂತ ದೆಹಲಿಯಲ್ಲಿ ಕೂತು ಲೆಕ್ಚರ್ ಕೊಡ್ತಾರೆ. ಸರಿ, ನಾವು ಸಹಾಯ ಮಾಡೋಕ್ಕೆ ರೆಡಿ, ಆದರೆ ನಮ್ಮ ದುಡ್ಡಲ್ಲಿ ಬದುಕ್ತಾ ನಮ್ಮ ತಲೆ ಮೇಲೆ ಕೂತು ನಮ್ಮನ್ನು ಆಳೋಕೆ ಬಂದರೆ ನಾವು ಸುಮ್ಮನಿರಬೇಕಾ? ತೆರಿಗೆಯಲ್ಲಿ ನಮಗೆ ಅನ್ಯಾಯ ಆಗ್ತಿದೆ ಅಂತ ನಾವು ದಕ್ಷಿಣದವರು ಪ್ರಶ್ನೆ ಮಾಡಿದ್ರೆ ದೆಹಲಿ ನಾಯಕರು ನಮ್ಮನ್ನು ಮೂದಿಸ್ತಾರೆ. ಈ ಅಸಮಾನತೆ ಈಗ ಕೇವಲ ದುಡ್ಡಿನ ವಿಚಾರವಾಗಿ ಉಳಿದಿಲ್ಲ. ಇದನ್ನು ಮುಂದಿಟ್ಕೊಂಡು ನಮ್ಮ ರಾಜಕೀಯ ಪ್ರಾತಿನಿಧ್ಯವನ್ನೇ ಕಬಳಿಸುವ ಪ್ಲಾನ್ ರೆಡಿಯಾಗಿದೆ. ಅದೇ ಡಿಲಿಮಿಟೇಷನ್. ಜನಸಂಖ್ಯೆ ಅನ್ನೋ ಬ್ರಹ್ಮಾಸ್ತ್ರ ಮತ್ತು 1971ರ ಫ್ರೀಸ್ ಇತಿಹಾಸ. ಡಿಲಿಮಿಟೇಷನ್ ಅಂದರೆ ಏನು? ಸಿಂಪಲ್ ಆಗಿ ಹೇಳ್ತೀನಿ. ಒಂದು ಲೋಕಸಭಾ ಕ್ಷೇತ್ರಕ್ಕೆ ಎಷ್ಟು ಜನ ಇರಬೇಕು ಅಂತ ಲೆಕ್ಕ ಹಾಕಿ ಹೊಸದಾಗಿ ಕ್ಷೇತ್ರಗಳನ್ನು ವಿಂಗಡಣೆ ಮಾಡೋದು. 1971ರಲ್ಲಿ ಭಾರತ ಸರ್ಕಾರ ಒಂದು ರೂಲ್ ತಂತು. ಮಕ್ಕಳು ಹುಟ್ಟೋದನ್ನು ಕಂಟ್ರೋಲ್ ಮಾಡಿ, ಫ್ಯಾಮಿಲಿ ಪ್ಲಾನಿಂಗ್ ಮಾಡಿ ಅಂತ ಇಡೀ ದೇಶಕ್ಕೆ ಹೇಳ್ತು. ನಮ್ಮ ದಕ್ಷಿಣ ಭಾರತದವರು ತುಂಬ ಸಿನ್ಸಿಯರ್ ಸ್ಟೂಡೆಂಟ್ಸ್ ನೋಡಿ. ನಾವು ಶಿಕ್ಷಣಕ್ಕೆ, ಆರೋಗ್ಯಕ್ಕೆ ಒತ್ತು ಕೊಟ್ಟು ಜನಸಂಖ್ಯೆ ಕಂಟ್ರೋಲ್ ಮಾಡಿದ್ವಿ. ಆದರೆ ಉತ್ತರ ಭಾರತದ ಹಿಂದಿ ಭಾಷಿಕ ರಾಜ್ಯಗಳು ಇದನ್ನು ಕ್ಯಾರೇ ಅನ್ನಲಿಲ್ಲ. ಡೇಟಾ ನೋಡಿ ಆಘಾತ ಆಗುತ್ತೆ. 1971ರಿಂದ 2011ರವರೆಗೆ ಇಡೀ ದಕ್ಷಿಣ ಭಾರತದ 5 ರಾಜ್ಯಗಳ ಅಂದರೆ ಕರ್ನಾಟಕ, ತಮಿಳುನಾಡು, ಆಂಧ್ರ, ತೆಲಂಗಾಣ ಮತ್ತು ಕೇರಳ, ಈ 5 ರಾಜ್ಯಗಳ ಸೇರಿ ಜನಸಂಖ್ಯೆ ಹೆಚ್ಚಾಗಿದ್ದು ಕೇವಲ 11.70 ಕೋಟಿ. ಆದರೆ ಬರೀ ಒಂದೇ ಒಂದು ರಾಜ್ಯ ಉತ್ತರ ಪ್ರದೇಶದ ಜನಸಂಖ್ಯೆ 11.15 ಕೋಟಿಯಷ್ಟು ಬ್ಲಾಸ್ಟ್ ಆಗಿದೆ. ಅಂದರೆ ಇಡೀ ದಕ್ಷಿಣ ಭಾರತದ 5 ರಾಜ್ಯಗಳ ಜನಸಂಖ್ಯೆಯ ಏರಿಕೆ ಕೇವಲ ಒಂದೇ ಒಂದು ಉತ್ತರ ಪ್ರದೇಶದ ಏರಿಕೆಗೆ ಸಮ.
ಈ ಅಸಮಾನತೆ ನೋಡಿದ್ರೆ ಜನಸಂಖ್ಯೆ ಆಧಾರದ ಮೇಲೆ ಲೋಕಸಭಾ ಸೀಟು ಕೊಟ್ಟರೆ ದಕ್ಷಿಣ ಭಾರತದ ಪವರ್ ಕಮ್ಮಿ ಆಗುತ್ತೆ ಅಂತ ಅರಿತ ಅಂದಿನ ನಾಯಕರು 1976ರಲ್ಲಿ 42ನೇ ತಿದ್ದುಪಡಿ ತಂದು ಸೀಟುಗಳನ್ನು ಫ್ರೀಸ್ ಮಾಡಿದ್ರು. ಆಮೇಲೆ 2001ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿಯವರ ಸರ್ಕಾರ ಬಂತು. ವಾಜಪೇಯಿಯವರು 84ನೇ ತಿದ್ದುಪಡಿ ತಂದು ಜನಸಂಖ್ಯೆ ಕಂಟ್ರೋಲ್ ಮಾಡಿದ ರಾಜ್ಯಗಳಿಗೆ ಶಿಕ್ಷೆ ಆಗಬಾರ್ದು ಅಂತ 2026ವರೆಗೆ ಸೀಟ್ಗಳನ್ನು ಮತ್ತೆ ಫ್ರೀಸ್ ಮಾಡಿದ್ರು. ಆದರೆ ಈಗೇನಾಗ್ತಿದೆ, 2026 ಹತ್ತಿರ ಬರ್ತಿದೆ. ಪ್ರಸ್ತುತ ಇರೋ 543 ಲೋಕಸಭಾ ಸೀಟುಗಳನ್ನು 850ಕ್ಕೆ ಏರಿಸುವ ಮಸೂದೆ ಅಂದರೆ 131ನೇ ತಿದ್ದುಪಡಿ ಮಸೂದೆ ತರಲಾಗಿದೆ. ಇದು 2011ರ ಜನಗಣತಿಯ ಆಧಾರದ ಮೇಲೆ ಆಗಲಿದೆ. ಇದರ ಅರ್ಥ ಏನು ಗೊತ್ತಾ? ಜನಸಂಖ್ಯೆ ನಿಯಂತ್ರಿಸಿ ದೇಶದ ಆರ್ಥಿಕತೆಗೆ ಬೆನ್ನೆಲುಬಾಗಿ ನಿಂತ ದಕ್ಷಿಣ ಭಾರತಕ್ಕೆ ಶಿಕ್ಷೆ ಮತ್ತು ಜನಸಂಖ್ಯೆ ಕಂಟ್ರೋಲ್ ಮಾಡದೆ ಫೇಲ್ ಆದ ರಾಜ್ಯಗಳಿಗೆ ರಿವಾರ್ಡ್. ನಮ್ಮ ಧ್ವನಿ ಸಂಸತ್ನಲ್ಲಿ ಸಣ್ಣದಾಗಿ ಅವರ ಧ್ವನಿ ದೈತ್ಯವಾಗಿ ಬೆಳೆಯುತ್ತೆ. ಅಂದರೆ ನಾಳೆ ನಮ್ಮ ಮೇಲೆ ಹಿಂದಿ ಹೇರಿಕೆ ಆದರೂ ನಮ್ಮ ಹಕ್ಕು ಕಸಿಕೊಂಡ್ರು ಪಾರ್ಲಿಮೆಂಟ್ನಲ್ಲಿ ನಾವು ಮಾತಾಡೋಕ್ಕಾಗಲ್ಲ ಮಾರಾಯರೆ. ಮಾತಾಡಿ ದಕ್ಕಿಸಿಕೊಳ್ಳುವಷ್ಟು ಸಂಖ್ಯೆಯೂ ಅಲ್ಲಿ ಇರಲ್ಲ. ದಕ್ಷಿಣದ ಸಿಎಂಗಳ ಒಕ್ಕೂಟದ ಗರ್ಜನೆ. ಕೇಂದ್ರ ಸರ್ಕಾರ ಏನು ಹೇಳ್ತಿದೆ ಅಂದರೆ, ನಾವು ಯಾರಿಗೂ ಅನ್ಯಾಯ ಮಾಡಲ್ಲ, ಎಲ್ಲರಿಗೂ 50% ಸೀಟು ಜಾಸ್ತಿ ಮಾಡ್ತೀವಿ ಅಂತಾರೆ. ಇದನ್ನೇ ಪ್ರೋರೇಟಾ ಅಂತ ಕರೆಯೋದು. ಆದರೆ ಇದೊಂದು ದೊಡ್ಡ ಮಾಯಾಜಾಲ. ಕರ್ನಾಟಕದ CM ಸಿದ್ದರಾಮಯ್ಯನವರ ಪಾಯಿಂಟ್ ನೋಡಿ, ಎಷ್ಟು ಲಾಜಿಕಲ್ ಆಗಿದೆ. ಪರ್ಸೆಂಟೇಜ್ ಬಿಡಿ, ನಂಬರ್ಸ್ ನೋಡಿ ಅಂತಾರವರು. ಈಗ UP ಕರ್ನಾಟಕಕ್ಕಿಂತ 52 ಸೀಟ್ ಜಾಸ್ತಿ ಹೊಂದಿದೆ. ಡಿಲಿಮಿಟೇಷನ್ ಆದರೆ ಆ ಗ್ಯಾಪ್ 78ಕ್ಕೆ ಇರುತ್ತೆ. ಪಾರ್ಲಿಮೆಂಟ್ನಲ್ಲಿ ಪರ್ಸೆಂಟೇಜ್ ಅಲ್ಲ ಗುರು, ಕೇವಲ ನಂಬರ್ಸ್ ಮಾತ್ರ ಮ್ಯಾಟ್ರ್ ಆಗೋದು. ಆ ನಂಬರ್ ಗ್ಯಾಪ್ ಹೆಚ್ಚಾದಂತೆ ನಮ್ಮ ವಾಯ್ಸ್ ಕಂಪ್ಲೀಟ್ ಆಗಿ ಮ್ಯೂಟ್ ಆಗುತ್ತೆ. ಇನ್ನು ತಮಿಳುನಾಡು CM MK ಸ್ಟಾಲಿನ್ ಅವರಂತೂ ಫುಲ್ ಅಗ್ರೆಸಿವ್ ಆಗಿದ್ದಾರೆ. ಇದು ತಮಿಳರನ್ನ ತಮ್ಮದೇ ನೆಲದಲ್ಲಿ ನಿರಾಶ್ರಿತರನ್ನಾಗಿ ಮಾಡುವ ಕರಾಳ ಶಾಸನ ಅಂತ ಹೇಳಿ ನಮಕ್ಕಲ್ನಲ್ಲಿ ಬಿಲ್ ಪ್ರತಿಯನ್ನೇ ಸುಟ್ಟು ಹಾಕಿದ್ದಾರೆ. ತೆಲಂಗಾಣ CM ರೇವಂತ್ ರೆಡ್ಡಿ ಅವರು ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಪ್ರಧಾನಿಗೆ ಪತ್ರ ಬರೆದು ಒಂದು ಅದ್ಭುತವಾದ ಹೈಬ್ರಿಡ್ ಮಾಡೆಲ್ ತಂದಿದ್ದಾರೆ. ಬರೀ ಜನಸಂಖ್ಯೆ ಆಧಾರ ಬೇಡ ಬಾಸ್, 50% ಸೀಟ್ಗಳನ್ನು ಜನಸಂಖ್ಯೆ ಮೇಲೆ ಕೊಡಿ, ಉಳಿದ 50% ಸೀಟ್ಗಳನ್ನು ಆ ರಾಜ್ಯದ ಆರ್ಥಿಕ ಕೊಡುಗೆ GSDP ಮತ್ತು ಪ್ರಗತಿಯ ಆಧಾರದ ಮೇಲೆ ಹಂಚಿ ಅಂತ ಡಿಮ್ಯಾಂಡ್ ಮಾಡಿದ್ದಾರೆ ಅವರು. ಕೇರಳ CM ಪಿಣರಾಯಿ ವಿಜಯನ್ ಕೂಡ ಇದು ಪ್ರಜಾಪ್ರಭುತ್ವ ವಿರೋಧಿ, ಜನಸಂಖ್ಯೆ ಹೆಚ್ಚು ಮಾಡಿಕೊಂಡ್ರೆ ಅಧಿಕಾರ ಸಿಗುತ್ತೆ ಅನ್ನೋ ತಪ್ಪು ಸಂದೇಶವನ್ನು ಕೇಂದ್ರ ದೇಶಕ್ಕೆ ಕೊಡ್ತಿದೆ ಅಂತ ಖಡಕ್ ಆಗಿ ವಾರ್ನ್ ಮಾಡಿದ್ದಾರೆ. ಇಡೀ ದಕ್ಷಿಣ ಭಾರತದ CMಗಳು ಒಗ್ಗೂಡಿ ನಮ್ಮ ಅಸ್ಮಿತೆಗಾಗಿ ಹೋರಾಡ್ತಿದ್ದಾರೆ. ದಕ್ಷಿಣದ ದ್ರೋಹಿಗಳು ದೆಹಲಿಯ ಮುಂದೆ ಮಂಡಿಯೂರಿ ನಿಂತ ನಮ್ಮವರು ನಮ್ಮ ಪರವಾಗಿ ಇಷ್ಟೆಲ್ಲ ಫೈಟ್ ನಡೀತಿದ್ರೆ ಅತ್ಯಂತ ವಿಷಾದದ ಸಂಗತಿ ಅಂದರೆ, ನಮ್ಮದೇ ದಕ್ಷಿಣದ ಕೆಲವು ನಾಯಕರು ತಮ್ಮ ಸ್ವಾರ್ಥಕ್ಕಾಗಿ ಮಂತ್ರಿಗಿರಿಗಾಗಿ ದೆಹಲಿ ಬಾಸ್ಗಳ ಮುಂದೆ ತಲೆಬಾಗಿ ಮಂಡಿಯೂರಿ ನಮಗೆ ದ್ರೋಹ ಬಗೆಯುತ್ತಿದ್ದಾರೆ. ಬೆಂಗಳೂರು ದಕ್ಷಿಣದ ಯುವ ಸಂಸದ ತೇಜಸ್ವಿ ಸೂರ್ಯ ಅವರನ್ನೇ ತಗೊಳ್ಳಿ. ಯುವಕರ ಹಕ್ಕು, ದಕ್ಷಿಣ ಭಾರತದ ಅಸ್ಮಿತೆ ಬಗ್ಗೆ ಧ್ವನಿ ಎತ್ತಬೇಕಿದ್ದ ಇವರು ಈ ಮಸೂದೆಯನ್ನು ವಿರೋಧ ಮಾಡ್ತಿರೋದನ್ನ ಬರೀ ಕ್ಷುಲ್ಲಕ ರಾಜಕೀಯ ಪಿಟಿ ಪಾಲಿಟಿಕ್ಸ್ ಅಂತ ಕರೆದಿದ್ದಾರೆ. ವಿಪಕ್ಷಗಳ ಹೋರಾಟವನ್ನೇ ಅಪಹಾಸ್ಯ ಮಾಡಿದ್ದಾರೆ. 2027ರ ಜನಗಣತಿಯ ಆಧಾರದ ಮೇಲೆ ದಕ್ಷಿಣದ ರಾಜ್ಯಗಳು ಪ್ರಾತಿನಿಧ್ಯ ಕಳೆದುಕೊಳ್ಳುತ್ತವೆ ಅಂತ ಸ್ವತಃ ಒಪ್ಕೊಂಡ್ರು ಕೇಂದ್ರದ ನಡೆಯನ್ನು ಸಮರ್ಥನೆ ಮಾಡಿಕೊಳ್ತಿದ್ದಾರೆ. ಈ ಮಹಾನುಭಾವ ಒಂದು ಹೆಜ್ಜೆ ಮುಂದೆ ಹೋಗಿ ತೆಲಂಗಾಣ ರಾಜ್ಯದ ಹೋರಾಟವನ್ನು ಪಾಕಿಸ್ತಾನ ವಿಭಜನೆಯ ಹೋರಾಟಕ್ಕೆ ಲಿಂಕ್ ಮಾಡಿ ಆ ರಾಜ್ಯದ ಜನರಿಂದ ಸರಿಯಾಗಿ ಉಗಿಸ್ಕೊಳ್ತಿದ್ದಾರೆ. ವಿಮಾನದ ಎಮರ್ಜೆನ್ಸಿ ಡೋರ್ ಓಪನ್ ಮಾಡೋಕೆ ಹೋಗಿ ಯಪರತಪರ ಆದಂಗೆ ಅಂತ ಅನ್ಕೊಂಡಿದ್ದಾರೆ. ಒಂದು ರಾಜ್ಯದ ಹೋರಾಟವನ್ನು ಟೀಕಿಸೋದು. ಇನ್ನು ಕರ್ನಾಟಕದ ಪ್ರಭಾವಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರಂತೂ ವಿಪಕ್ಷಗಳು ಮಸೂದೆ ವಿರೋಧಿಸಿದ್ದಕ್ಕೆ ಏಪ್ರಿಲ್ 17 ದೇಶದ ಕರಾಳ ದಿನ, ಬ್ಲ್ಯಾಕ್ ಡೇ ಅಂತ ಕರೆದರು. ಮಹಿಳಾ ಮೀಸಲಾತಿ ನೆಪದಲ್ಲಿ ನಮ್ಮ ಕತ್ತು ಹಿಸುಕುವ ಡಿಲಿಮಿಟೇಷನ್ ಮಸೂದೆಯು ದಕ್ಷಿಣ ಭಾರತದ ಹಿತಾಸಕ್ತಿಯನ್ನು ಕಾಪಾಡಲು ತಂದಿರೋದು ಅಂತ ಯಾವ ಆಧಾರವೂ ಇಲ್ಲದ ವಿತಂಡವಾದ ಮುಂದಿಟ್ಟಿದ್ದಾರೆ. ಇವರೆಲ್ಲ ಮಾತಾಡಿದ್ದನ್ನು ಹೋಗ್ಲಿ ಬಿಡಿ ಅಂತ ಬಿಟ್ಟರು, ಈ ಮಣ್ಣಿನ ಮಗ ಅಂತ ಹೇಳ್ಕೊಳ್ಳೋ ಕರ್ನಾಟಕದ ಮಾಜಿ CM ಹಾಗೂ ಪ್ರಸ್ತುತ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಡಿಲಿಮಿಟೇಷನ್ ನಂತರ ಕರ್ನಾಟಕದಲ್ಲಿ 42 ಲೋಕಸಭಾ ಕ್ಷೇತ್ರಗಳಾಗಲಿವೆ ಅಂತ ಹೇಳಿ ಮಹಿಳಾ ಮೀಸಲಾತಿ ಬಗ್ಗೆ ಮಾತ್ರ ಮಾತಾಡಿದರೆ ವಿನಃ 850 ಸೀಟುಗಳ ಪೈಕಿ ಕರ್ನಾಟಕದ ಶಕ್ತಿ ಎಷ್ಟು ಕುಸಿಯುತ್ತೆ ಅನ್ನೋ ಬಗ್ಗೆ ಒಂದು ಮಾತನ್ನು ಆಡಿಲ್ಲ. ಹಾಗೆಯೇ DMK ಪಕ್ಷವನ್ನು ಟೀಕಿಸಿ ಮೋದಿಗೆ ಇನ್ನೂ ಹತ್ತಿರವಾಗುವ ದಾರಿಯನ್ನು ಹುಡುಕ್ತಿದ್ದಾರೆ.
ಈ ಕುಮಾರಣ್ಣ ಮುಖ್ಯಮಂತ್ರಿಯಾಗಿ ಮಾಡಿರುವ ಒಂದಷ್ಟು ಉತ್ತಮ ಕೆಲಸಗಳಲ್ಲಿ ಕಾಲು ಭಾಗ ಕೂಡ ಈ ಮೋದಿ ಮಾಡಿಲ್ಲ. ಹೀಗಿದ್ದು ಮೋದಿಯನ್ನು ಓಲೈಸುವ ದರ್ದು ಈ ಕುಮಾರಣ್ಣನಿಗೆ ಯಾಕೋ. ಇನ್ನು ಆಂಧ್ರ ಪ್ರದೇಶದ ಕಡೆ ಬಂದರೆ ಮೈತ್ರಿಕೂಟದ ಆಧಾರ ಸ್ತಂಭ ಚಂದ್ರಬಾಬು ನಾಯ್ಡು ಅವರ ಕತೆ ಬೇರೆದೇ ಇದೆ. ಇದೇ ನಾಯ್ಡು ಅವರು ವಾಜಪೇಯಿ ಕಾಲದಲ್ಲಿ ಡಿಲಿಮಿಟೇಷನ್ ಅನ್ನು ತೀವ್ರವಾಗಿ ವಿರೋಧಿಸಿ 2026ರವರೆಗೆ ಫ್ರೀಸ್ ಮಾಡಿಸಿದ್ರು. ಆದರೆ ಇವತ್ತು ತಮ್ಮ ಅಧಿಕಾರದ ಸ್ವಾರ್ಥಕ್ಕಾಗಿ ಈ ಮಸೂದೆ ಪಾರ್ಲಿಮೆಂಟಿನಲ್ಲಿ ಬಿದ್ದು ಹೋಗಿದ್ದನ್ನು ದೇಶಕ್ಕೆ ಮಾಡಿದ್ದ ಬಹುದೊಡ್ಡ ಅಪಚಾರ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನು ಹೇಳಬೇಕಪ್ಪ ಇದಕ್ಕೆ? ಜನಸೇನಾ ನಾಯಕ DCM ಪವನ್ ಕಲ್ಯಾಣ್ ಕೂಡ ಕೇಂದ್ರದ ನಿರ್ಧಾರವನ್ನು ಸ್ವಾಗತಿಸಿ ವಿಪಕ್ಷಗಳನ್ನು ಟೀಕಿಸಿದ್ದಾರೆ. ಇದರ ವಿರುದ್ಧ ನಟ ಪ್ರಕಾಶ್ ರಾಜ್ ಅವರು ಪವನ್ ಕಲ್ಯಾಣ್ ಅವರಿಗೆ ಮೋದಿ ಅವರನ್ನ ಮೆಚ್ಚಿಸಲು ಸುಳ್ಳು ಹೇಳಬೇಡಿ, ನಿಮ್ಮ ಗ್ಯಾಂಗ್ ದಕ್ಷಿಣ ಭಾರತದ ಪ್ರಾತಿನಿಧ್ಯವನ್ನು ದುರ್ಬಲಗೊಳಿಸುವ ಡಿಲಿಮಿಟೇಷನ್ ಪಾಸ್ ಮಾಡಲಿಕ್ಕೆ ಹೊರಟಿದೆ ಅಂತ ಟ್ವಿಟರ್ ಅಂದರೆ ಎಕ್ಸ್ನಲ್ಲಿ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಅಧಿಕಾರದ ಆಸೆಗೆ ನಮ್ಮವರೇ ನಮ್ಮ ಬೆನ್ನಿಗೆ ಚೂರಿ ಹಾಕ್ತಿರೋದು ಇತಿಹಾಸದ ಬಹುದೊಡ್ಡ ಟ್ರಾಜಿಡಿ. ದಿವಾನ್ ಪೂರ್ಣಯ್ಯ, ಮೀರ್ ಸಾದಿಕ್ ಇಬ್ರು ಸೇರಿ ಟಿಪ್ಪು ಸುಲ್ತಾನರಿಗೆ ಚೂರಿ ಹಾಕಿದ್ದನ್ನು ಈ ಜಗತ್ತು ಯಾವತ್ತಿಗೂ ಮರೆಯಲ್ಲ. ಹಾಗೆ ಈ ದಕ್ಷಿಣದ ದ್ರೋಹಿಗಳನ್ನು ದಕ್ಷಿಣದ ಜನ ದಯಾ ದಾಕ್ಷಿಣ್ಯ ಇಟ್ಟುಕೊಳ್ಳದೆ ಮನೆ ಕಳಿಸಬೇಕು 2028-2029 ಎಲೆಕ್ಷನ್ನಲ್ಲಿ. ಸಂಸತ್ನಲ್ಲಿ ಬಿಲ್ ಫೇಲ್ ಆದರೆ ಮುಂದೇನು? ಸದ್ಯಕ್ಕೆ ಒಂದು ಗುಡ್ ನ್ಯೂಸ್ ಏನಂದರೆ, ವಿಪಕ್ಷಗಳ ಒಗ್ಗಟ್ಟಿನಿಂದ 131ನೇ ಸಾಂವಿಧಾನಿಕ ತಿದ್ದುಪಡಿ ಮಸೂದೆ 2026 ಡಿಲಿಮಿಟೇಷನ್ ಬಿಲ್ ಲೋಕಸಭೆಯಲ್ಲಿ ಪಾಸ್ ಆಗದೆ ಬಿದ್ದು ಹೋಗಿದೆ. ಬಿಲ್ ಪರ 298 ಮತ್ತು ವಿರುದ್ಧ 230 ವೋಟ್ ಬಿದ್ದು 2/3 ಬಹುಮತ ಸಿಗದೆ ಬಿಲ್ ಫೇಲ್ ಆಯಿತು. ಇದನ್ನು CPIM ನಾಯಕ ಜಾನ್ ಬ್ರಿಟ್ಟಾಸ್ ಅವರು ಭಾರತದ ಪ್ರಜಾಪ್ರಭುತ್ವ ಮತ್ತು ಒಕ್ಕೂಟ ವ್ಯವಸ್ಥೆಯನ್ನು ದುರ್ಬಲಗೊಳಿಸುವ ಯತ್ನಕ್ಕೆ ಸಿಕ್ಕ ತಕ್ಕ ಶಾಸ್ತಿ ಅಂತ ಕರೆದಿದ್ದಾರೆ. ಆದರೆ ಬಾಸ್, ಯುದ್ಧ ಇನ್ನೂ ಮುಗಿದಿಲ್ಲ. ಈ ಬಿಲ್ಲನ್ನು ಮತ್ತೆ ಸ್ವಲ್ಪ ಚೇಂಜ್ ಮಾಡಿ ತರೋ ಪ್ಲಾನ್ ನಡೀತಿದೆ. ಮಹಿಳಾ ಮೀಸಲಾತಿ, ವಿಮೆನ್ಸ್ ರಿಸರ್ವೇಷನ್ ಅನ್ನೋದು ಎಲ್ಲರೂ ಒಪ್ಪುವಂಥ ಪ್ರಗತಿಪರ ವಿಚಾರ. ಆದರೆ ಅದನ್ನು ತಂದು ಈ ಡಿಲಿಮಿಟೇಷನ್ ಜೊತೆ ಕಟ್ ಹಾಕಿ ಬ್ಲ್ಯಾಕ್ ಮೇಲ್ ಮಾಡ್ತಿರೋದು ಯಾಕೆ? ಮಹಿಳಾ ಮೀಸಲಾತಿ ಕೊಡಿ, ಆದರೆ ನಮ್ಮ ರಾಜ್ಯಗಳ ಧ್ವನಿ ಅಡಗಿಸಬೇಡಿ ಅನ್ನೋದಷ್ಟೇ ನಮ್ಮ ಬೇಡಿಕೆ. ಫ್ರೆಂಡ್ಸ್, ಅರ್ಥ ಮಾಡ್ಕೊಳ್ಳಿ, ಈ ಡಿಲಿಮಿಟೇಷನ್ ಅನ್ನೋದು ಜಸ್ಟ್ ನಕ್ಷೆಯಲ್ಲಿ ಗೀಚುವ ಗೆರೆಯಲ್ಲ, ಅದು ನಮ್ಮ ಭವಿಷ್ಯವನ್ನು ಅಳಿಸುವ ರೇಖೆ. ನಮ್ಮ GST ದುಡ್ಡಿನಲ್ಲಿ ಡೆವಲಪ್ ಆಗೋ ಉತ್ತರ ಭಾರತ ನಾಳೆ ಪಾರ್ಲಿಮೆಂಟ್ನಲ್ಲಿ 850 ಸೀಟುಗಳ ಬಲದೊಂದಿಗೆ ಕೂತ್ಕೊಂಡ್ರೆ ನಮ್ಮ ಭಾಷೆ, ನಮ್ಮ ನೀರು, ನಮ್ಮ ಉದ್ಯೋಗ ಯಾವುದರ ಬಗ್ಗೆಯೂ ನಾವು ಧ್ವನಿ ಎತ್ತುವಂತಿಲ್ಲ. ಇದು ಕೇವಲ ರಾಜಕೀಯ ಪಕ್ಷಗಳ ಕಿತ್ತಾಟ ಅಲ್ಲ ಬಾಸ್, ಇದು ದಕ್ಷಿಣ ಭಾರತದ ಪ್ರತಿಯೊಬ್ಬ ನಾಗರಿಕನ ಸ್ವಾಭಿಮಾನದ ಪ್ರಶ್ನೆ. ಅಂದಹಾಗೆ ಫ್ರೆಂಡ್ಸ್, BJPಗೆ, ಮೋದಿಗೆ ಹಾಗೂ ಅಮಿತ್ ಶಾಗೆ ದೇಶದ ಮಹಿಳೆಯರ ಮೇಲೆ ನಿಜವಾಗಿಯೂ ಪ್ರೀತಿ, ಗೌರವ ಇದ್ದರೆ 2023ರಲ್ಲೇ ಪಾಸ್ ಆಗಿರೋ ಮಹಿಳಾ ಮೀಸಲಾತಿಯನ್ನೇ ಈಗ ಇರೋ 543 ಸಂಸದರ ಸಂಖ್ಯೆಯಲ್ಲೇ ಜಾರಿ ತರಲಿ ಅಂತ ಚಾಲೆಂಜ್ ಮಾಡಿರೋ ಪ್ರಿಯಾಂಕಾ ಗಾಂಧಿ ಮೋದಿ ಗ್ಯಾಂಗ್ನ ಈ ಕಚಡ ಎಲೆಕ್ಷನ್ ಗಿಮಿಕ್ಕನ್ನು ಜಗಜ್ಜಾಹೀರುಗೊಳಿಸಿದ್ದಾರೆ. ದೆಹಲಿಯ ಸಿಂಹಾಸನದ ಮುಂದೆ ಮಂಡಿಯೂರಿ ಕೂತಿರುವ ಈ ಸ್ವಾರ್ಥಿ ನಾಯಕರನ್ನ ಪ್ರಶ್ನಿಸಿ ಯುವ ಜನತೆ ಎಚ್ಚೆತ್ತುಕೊಳ್ಳದಿದ್ರೆ ನಾಳೆ ನಮ್ಮ ಸೌತ್ ಇಂಡಿಯಾ ರಾಜಕೀಯವಾಗಿ ದಿವಾಳಿಯಾಗುತ್ತೆ. ನಿಮ್ಮ ಅನಿಸಿಕೆಗಳೇನು? ಈ ವಿಡಿಯೋ ಕೆಳಗೆ ಕಮೆಂಟ್ ಮಾಡಿ. ನಮ್ಮ ಹಕ್ಕಿನ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ದಯವಿಟ್ಟು ಈ ವಿಡಿಯೋವನ್ನು ಎಲ್ಲ ಕಡೆ ಶೇರ್ ಮಾಡಿ. ಯಾಕಂದರೆ ಇದು ಕೇವಲ ಸುದ್ದಿ ಅಥವಾ ಸುದ್ದಿಯ ವಿಶ್ಲೇಷಣೆ ಅಲ್ಲ, ಇದೊಂದು ಚಳುವಳಿ. ಈ ಚಳುವಳಿಗೆ ಕೈ ಜೋಡಿಸಲು ಬನ್ನಿ, ದಕ್ಷಿಣ ಭಾರತದ ಅಸ್ಮಿತೆ ಉಳಿಸೋಣ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನೋಡ್ತಾ ಇರಿ ಫಸ್ಟ್ ಕನ್ನಡ. ಆಗೋದಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ. ಜೈ ಹಿಂದ್, ಜೈ ದಕ್ಷಿಣ ಭಾರತ.